ವರ್ಷಾನುಗಟ್ಟಲೆ ಟಿಆರ್ಪಿಯಲ್ಲಿ ನಂಬರ್ 1 ಆಗಿದ್ದ ಗಟ್ಟಿಮೇಳ ಸೀರಿಯಲ್ಗೆ ದೊಡ್ಡ ಅಭಿಮಾನ ಬಳಗವೇ ಇದ್ದಿತ್ತು. ಈ ಸೀರಿಯಲ್ ಮುಗಿದು 2 ವರ್ಷ ಆಗುತ್ತಾ ಬಂದರೂ ಸಹ ಅದರಲ್ಲಿ ಆರತಿ ಪಾತ್ರದಲ್ಲಿ ಮಾಡಿದ್ದ ಅಶ್ವಿನಿಯನ್ನು ಜನ ಇಂದಿಗೂ ಸಹ ಮರೆತಿಲ್ಲ. ಆದರೆ ಆರಂಭದಲ್ಲಿ ಆರತಿಯಾಗಿ ಕಂಗೊಳಿಸಿದ ನಟಿ ಅಶ್ವಿನಿ ಅವರು ಸೀರಿಯಲ್ ಯಾಕೆ ಬಿಟ್ಟರು ಎಂಬುದನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವರು ಯಾಕೆ ಸೀರಿಯಲ್ ಬಿಟ್ಟರು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ಇನ್ನೂ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಮೂಲ್ಯ ಅಕ್ಕ ಆರತಿ ಪಾತ್ರದಲ್ಲಿ ನಟಿ ಅಶ್ವಿನಿ ನಟಿಸಿದರು. ಆರಂಭದ ಕೆಲ ವರ್ಷಗಳ ಕಾಲ ಇವರು ಆರತಿಯಾಗಿ ಅಭಿನಯಿಸಿದ್ದರು. ಅದಾದ ನಂತರ ಅವರು ಧಾರಾವಾಹಿಗೆ ಗುಡ್ ಬೈ ಹೇಳಿದ್ದಾರೆ. ಆರತಿ ನಂತರ ಗಗನ ಆರತಿ ಪಡುಬಿದ್ರಿ ಕೂಡ ಇವರ ಪಾತ್ರವನ್ನು ನಿಭಾಯಿಸಿದ್ರು. ಹೀಗಿದ್ದರೂ ಕೂಡ ಆರತಿಯನ್ನು ಅಂದರೆ ಅಶ್ವಿನಿಯನ್ನು ಜನ ಈಗಲೂ ಮರೆತಿಲ್ಲ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಆರತಿ ಅವರು ಏಕೆ ಸೀರಿಯಲ್ ಬಿಟ್ಟರು ಅಂತ ಅವರ ಅಭಿಮಾನಿಗಳು ಆಗಾಗ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಉತ್ತರ ಎಂಬಂತೆ ಅವರು ಅದಕ್ಕೆ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ. ಅವರು ಖಾಸಗಿ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಅಶ್ವಿನಿ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅವರ ಮಾತುಗಳಲ್ಲೇ ಹೇಳುವುದಾದರೆ, ನಾನು ಯಾಕೆ ಗಟ್ಟಿಮೇಳ ಧಾರಾವಾಹಿ ಬಿಟ್ಟೆ ಅಂತ ಜನ ಈಗಲೂ ಪ್ರಶ್ನೆ ಮಾಡ್ತಾರೆ. ಅದಕ್ಕೂ ಕಾರಣವಿದೆ. ನನಗೆ ಜನಪ್ರಿಯತೆ ಎಲ್ಲವನ್ನ ಗಟ್ಟಿಮೇಳ ತಂದುಕೊಟ್ಟಿದೆ. ಟೀಮ್ ಕೂಡ ಚೆನ್ನಾಗಿತ್ತು. ಎಲ್ಲ ಮನೆಯಲ್ಲಿ ಇರುವಂತೆ ಇಲ್ಲಿಯೂ ಸಮಸ್ಯೆ ಬಂದಿತ್ತು. ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು. ಮನೆಯಲ್ಲಿ ಏನಾದರೂ ಆದರೆ ಸಹಿಸಿಕೊಳ್ಬೋದು, ಆದರೆ ಕೆಲಸದ ಸ್ಥಳದಲ್ಲಿ ಸಮಸ್ಯೆ ಆದರೆ ತಡೆದುಕೊಳ್ಳೋಕ್ಕೆ ಆಗೋದಿಲ್ಲ. ಹೀಗಾಗಿ ಸೀರಿಯಲ್ ಬಿಟ್ಟೆ ಎಂದು ಅವರು ಹೇಳಿದ್ದಾರೆ. ಈಗ ಗಟ್ಟಿಮೇಳದ ನಂತರ ಆರತಿ ಪಾತ್ರದಲ್ಲಿ ನಟಿಸುತ್ತಿದ್ದ ಅಶ್ವಿನಿ ಅವರು ಬೇರೆ ಯಾವುದೇ ಸಿನಿಮಾ ಅಥವಾ ಕಿರುತೆರೆ ಅಥವಾ ಸೀರಿಯಲ್ನಲ್ಲಿ ಅವರು ಅಭಿನಯ ಮಾಡ್ತಿಲ್ಲ. ಬದಲಾಗಿ ಅವರು ಯಾವುದೇ ಮಾಲ್ಟ್ ಉದ್ಯಮ ಆರಂಭಿಸಿದ್ದು. ಈಗ 4 ಜನರಿಗೆ ಅವರು ಕೆಲಸ ಕೊಡುತ್ತಿದ್ದಾರೆ. ನಟಿ ಅಶ್ವಿನಿ ಒಬ್ಬ ಪ್ರತಿಭಾವಂತ ಹಾಗೂ ಜನಪ್ರಿಯ ನಟಿ. ಈ ಹಿಂದೆ ಅವರು ರಾಧಾರಮಣ ಸೀರಿಯಲ್ನಲ್ಲೂ ನಟಿಸಿದ್ದರು. ಆ ಸೀರಿಯಲ್ ಅವರಿಗೆ ಅಪಾರ ಖ್ಯಾತಿ ತಂದುಕೊಟ್ಟಿತ್ತು ಹಾಗೂ ಜನಮನ್ನಣೆ ಗಳಿಸಿತ್ತು. ನಂತರದಲ್ಲಿ ನಟಿಸಿದ ಗಟ್ಟಿಮೇಳ ಸೀರಿಯಲ್ನಲ್ಲಿ ಆರತಿಯಾಗಿ ಅವರ ಒಂದು ಅದ್ಭುತವಾಗಿ ನಟಿಸಿದ್ದರು. ಅದು ಸಹ ಅವರಿಗೆ ಅಪಾರ ಜನಪ್ರಿಯತೆ ಹಾಗೂ ಖ್ಯಾತಿ ತಂದುಕೊಟ್ಟಿತ್ತು. ಕೆಲವು ಸಮಯದವರೆಗೆ ಮಾತ್ರ ನಟಿಸಿದ್ದರೂ ಜನ ಇಂದಿಗೂ ಆ ಆರತಿ ಪಾತ್ರಧಾರಿಯನ್ನು ಮರೆತಿಲ್ಲ. ಈಗಲೂ ಸಹ ತಮ್ಮ ನೆಚ್ಚಿನ ನಟಿಯನ್ನು ಜನರು ಅವರ ಅಭಿಮಾನಿಗಳು ಈಗಲೂ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಯಾವಾಗ ಮತ್ತೆ ಕಿರುತೆರೆಗೆ ಬರುತ್ತಾರೆ, ತಮ್ಮ ನೆಚ್ಚಿನ ನಟಿಯನ್ನು ಯಾವಾಗ ಕಿರುತೆರೆಯಲ್ಲಿ ನೋಡಿ ಕಣ್ತುಂಬಿಸಿಕೊಳ್ಳುವುದು ಎಂದು ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಇದೇ ರೀತಿಯ ಇನ್ನೂ ಹೆಚ್ಚಿನ ಸಿನಿ ಹಾಗೂ ಕಿರುತೆರೆ ಸುದ್ದಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.